ನಿಮ್ಮ ಪ್ರಕಾರ ಸುಖ ಅಂದ್ರೇನು, ದುಃಖ ಅಂದ್ರೇನು? ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುವರ್ಣ ವಾಹಿನಿಯ ಎಲ್ಲ ಪ್ರೇಕ್ಷಕ ಬಾಂಧವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಮಾಡಿ ನಿಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ಸುವರ್ಣ ಚಾನಲ್ ಅವರಿಗೂ ಕೂಡ ಅಭಿನಂದನೆಯನ್ನು ಮೊದಲಿಗೆ ಸಲ್ಲಿಸ್ತಾ, ನೀವಾಗಲೇ ಹೇಳಿದ ಹಾಗೆ ಮನುಷ್ಯ ಸರಳವಾಗಿ ಸುಖವಾಗಿ ಇರಬಹುದು. ನಿಜವಾಗಿ ಸುಖ ಅಂದರೆ ಸರಳತೆಯೇ ಸುಖ. ಯಾರ್ಯಾರು ಸುಖವಾಗಿದ್ದೀನಿ ಅಂತಾರೆ ಅವರು ಸರಳವಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಜೀವನವನ್ನೇ ನೀವಾಗಲೇ ಹೇಳಿದಾಗಿ ಕಾಂಪ್ಲಿಕೇಟ್ ಮಾಡಿಕೊಂಡು ಇದ್ದರೂ ಇಲ್ಲದ ಹಾಗೆ ಯಾವುದೋ ಚಿಂತೆಯನ್ನು ಹೊತ್ತು ದುಃಖದಲ್ಲಿ ಒದ್ದಾಡ್ತಾರೆ. ಶಾಸ್ತ್ರದೃಷ್ಟಿಯಲ್ಲಿ ಸುಖ ಅಂದರೆ ಏನು? ಶಾಸ್ತ್ರ ಅಂದರೆ ನಮ್ಮ ಪ್ರಾಚೀನರು 7 ಗ್ರಂಥಗಳನ್ನು ಹೇಳಿದ್ದಾರೆ. ಅದನ್ನು ಶಾಸ್ತ್ರ ಅಂತ ವಿದ್ವತ್ ಪ್ರಪಂಚದಲ್ಲಿ ಕರೀತಾರೆ. ಅದು ಋಗ್ಯಜು ಸಾಮ ಅಥರ್ವಾದ್ಯ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ ಅಂತ ಈ 7 ಶಾಸ್ತ್ರ ಅಂತ ಕರೆಸಿಕೊಂಡದ್ದು. ಇದು ಕೇವಲ ಹಿಂದೂಗಳಿಗಾಗಲಿ ಅಥವಾ ಯಾರಿಗೆ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಈ 7 ಗ್ರಂಥಗಳು ಇಡೀ ಮನುಕುಲ, ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಎಲ್ಲ ಮನುಷ್ಯರು ಸುಖವಾಗಿರಬೇಕಾದ್ರೆ ಹೇಗೆ ಇರಬೇಕು ಅನ್ನೋದನ್ನು ತಿಳಿಸಿಕೊಟ್ಟದ್ದೇ ಈ 7 ಗ್ರಂಥಗಳು. ಒಳ್ಳೆ ಮಾತು ಯಾರೇ ಹೇಳಿದರೂ ಕೂಡ ನಮ್ಮ ಶ್ರೇಯಸ್ಸಿಗೆ ಕಾರಣ ಆದರೆ ಅದನ್ನು ಜಾತಿಯ ಆಧಾರದ ಮೇಲೋ ಅಥವಾ ಇನ್ಯಾವುದೋ ಒಂದು ಆಧಾರದ ಮೇಲೆ ಇದು ಅವ್ರು ಹೇಳಿದ್ದು, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಹೀಗೆ ಅಂದ್ಕೊಳ್ಬಾರ್ದು. ಆ ಶಾಸ್ತ್ರದೃಷ್ಟಿಯಲ್ಲಿ ಸುಖ ಅಂದರೆ ಏನು ಅಂತ ಶಾಸ್ತ್ರಗಳು ಹೇಳುವಾಗ, ಭಗವಂತ ಜೀವರಿಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡೋದೇ ಸುಖ. ಯದೃಚ್ಛಾ ಲಾಭ ಸಂತುಷ್ಟತ ಅಂತ. ನಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಭಗವಂತ ಕೊಟ್ಟಿರ್ತಾನೆ. ಅದರಲ್ಲಿ ಸುಖವನ್ನು ಕಾಣಬೇಕೇ ವಿನಃ ಇವತ್ತು ಕಾಂಪ್ಲಿಕೇಟ್ ಆಗಲಿಕ್ಕೆ ಕಾರಣ ಕಾಂಪಿಟೇಷನ್. ಇವತ್ತು ನಾವು ನಮಗೆ ದೇವರ ಮನೆ ಕೊಟ್ಟಿದ್ದಾನೆ, ಸಣ್ಣ ಮನೆ, 30, 40, 20, 30 ಸುಖವಾಗಿದ್ದೀವಿ, ಅದನ್ನು ನಾವು ನೋಡೋಲ್ಲ. ಪಕ್ಕದ ಮನೆಯವನು ಮಲ್ಟಿ ಬಿಲ್ಡಿಂಗ್ ಕಟ್ತಾ ಇದ್ದಾನಲ್ಲ, ನಮ್ಗೆ ಅವನ ಮೇಲೆ ಕಣ್ಣು. ನಮಗೆ ದುಃಖ ನಮಗಿಲ್ಲ ಅನ್ನೋದಕ್ಕಿಂತಲೂ ನಮ್ಮ ಪಕ್ಕದವನಿಗೆ ನಮಗಿಂತೂ ಜಾಸ್ತಿ ಇದೆಯಲ್ಲ ಅನ್ನೋ ದುಃಖ. ನಿಜವಾಗಿಯೂ ಸುಖ ಪಡಬೇಕಂದ್ರೆ ನಮಗಿಂತ ಎತ್ತರದವ್ರನ್ನ ನೋಡಬಾರ್ದು, ನಮಗಿಂತ ಕೆಳಗನವ್ರನ್ನ ನೋಡಬೇಕು. ಆದರೆ ಬೆಳವಣಿಗೆಗೆ ನಮಗಿಂತ ಎತ್ತರದವ್ರನ್ನ ಯಾವಾಗಲೂ ನೋಡಬೇಕು ಅಂತ ಹೇಳ್ತಾರೆ. ನೀನು ಬೆಳಿಬೇಕು ಅಂದರೆ ನಿನಗಿಂತ ಕೆಳಗಿನವ್ರನ್ನಲ್ಲ, ನಿನಗಿಂತ ಎತ್ತರದಲ್ಲಿರೋರನ್ನ ನೋಡಿದ್ರೆ ನೀನು ಬೆಳವಣಿಗೆ ಕಾಣ್ತೀಯ ಅಂತಾರಲ್ಲ. ಅಲ್ಲ, ಬೆಳವಣಿಗೆ ಅದು ಬೇರೆ ಪ್ರಶ್ನೆ. ಬೆಳೆಯೋ ಭರದಲ್ಲಿ ಇಲ್ಲದ ಕಾಂಪ್ಲಿಕೇಶನ್ನ ಮೈಮೇಲೆ ಹಾಕ್ಕೊಳ್ಳೋದನ್ನು ಬೆಳವಣಿಗೆ ಅಂತ ಕರೆಯಲ್ಲ. ಇದು ಬೌದ್ಧಿಕವಾಗಿ ಬೆಳವಣಿಗೆ ಆಗ್ಬೋದು, ಫೈನಾನ್ಷಿಯಲ್ ಆಗಿ ನೀವು ಬೆಳವಣಿಗೆ ಆಗ್ಬೋದು, ಕೋಟಿ ಕೋಟಿ ಸಂಪಾದನೆ ಮಾಡಿ ಊರವ್ರಿಗೆಲ್ಲ ದೊಡ್ಡವರಾಗ್ಬೋದು. ನೀವು ಸಂಪಾದನೆ ಮಾಡುವಾಗ ಅದರ ಒಟ್ಟೊಟ್ಟಿಗೆ ಬೇಡದ ಅನಿಸಿಕೆಗಳು, ಬೇಡದ ಭಾವಗಳು ನಿಮ್ಮ ಮನೇಲಿ ತುಂಬುತ್ತಲ್ಲ, ಅದು ಬಹಳ ಕಷ್ಟ. ಆ ಬೆಳವಣಿಗೆ ಇದನ್ನು ಗ್ರೋತ್ ಅನ್ನಲ್ಲ, ಎಕ್ಸ್ಟ್ರಾ ಗ್ರೋತ್ ಅಂತಾರೆ.
ಗ್ರೋತ್ ಒಳ್ಳೆಯದು, ಎಕ್ಸ್ಟ್ರಾ ಗ್ರೋತ್ ಆಪ್ರೇಟ್ ಮಾಡಲಿಕ್ಕೆ ಯೋಗ್ಯವಾದ್ದು, ಎಕ್ಸ್ಟ್ರಾ ಗ್ರೋತ್ ಎಂದು ಒಳ್ಳೆಯದಲ್ಲ. ಒಂದು ಕಥೆ ಭಾಗವತದಲ್ಲಿ ಬರ್ತಕ್ಕಂಥದ್ದು, ಕೃಷ್ಣ ಮತ್ತು ರುಕ್ಮಿಣಿ. ಕೃಷ್ಣನಿಗೆ 16,108 ಅದೆಲ್ಲ ಹೆಂಡತಿಗಳು, ಅದೆಲ್ಲ ಪಕ್ಕಕ್ಕಿಡಿ. ಎಲ್ಲದರ ಒಳಗಿನ ಸಾರಾಂಶ ಎಸೆನ್ಸ್ ತೊಗೊಂಡಾದಾಗ ವೇದವ್ಯಾಸ ದೇವರು ಈ ಕಥೆ ಮೂಲಕ ನಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅದನ್ನು ನಾವು ಗ್ರಾಸ್ ಮಾಡಬೇಕು. ಒಂದು ಸತಿ ಕೃಷ್ಣ ಅವರಿಗೆ 60-70 ಏಜಲ್ಲಿ ಹೆಂಡತಿ ಜೊತೆ, ರುಕ್ಮಿಣಿ ಜೊತೆ ಒಂದು ತೊಟ್ಲಲ್ಲಿ ಕೂತು ಹಂಸತೂಲಿಕಾ ತಲ್ಪದಲ್ಲಿ ತೂಗ್ತಾ ಇರುವಾಗ ಗಂಡ ಹೆಂಡತಿ ಮಾತಾಡ್ತಾ ಕೂಡ್ತಾರೆ. ನಾವೆಲ್ಲ ಕೇಳಿದ್ವಿ, ಕೃಷ್ಣನಷ್ಟು ಬ್ಯುಸಿಯೆಸ್ಟ್ ಮ್ಯಾನ್ ಮಹಾಭಾರತ ಕಾಲದಲ್ಲಿ ಯಾರೂ ಇರಲಿಲ್ಲ. ಬಿಕಾಸ್ ಕೃಷ್ಣ ಎಲ್ಲರಿಗೆ ಬೇಕಾದವ, ಬೇಡ ಆದವು ಇಲ್ಲೇ ಇಲ್ಲ. ಕೃಷ್ಣ ಎಲ್ಲರಿಗೆ ಬೇಕಾದವ, ಯಾವಾಗಲೂ ಬ್ಯುಸಿ. ಆ ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಸುಖ ಅಂದರೆ ಏನು, ದಂಪತಿಗಳಲ್ಲಿ ಸುಖ ಅಂದರೆ ಏನು ಅಂದರೆ ಮನೆ ಕಟ್ಟೋದಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೊಳ್ಳೋದಲ್ಲ, ಕಾರ್ ದೊಡ್ಡದಲ್ಲ, ಇಷ್ಟು ಫ್ರೀಯಾಗಿ ಕೂತು ಗಂಡ ಹೆಂಡತಿ ಮಾತಾಡೋದಿದೆಯಲ್ಲ, ಇದೇ ಸುಖ ಅಂತ. ಇವತ್ತು ನಮ್ಮದೇನಾಗಿದೆ, IT BT ಈ ಒಂದು ಡೆವಲಪ್ಮೆಂಟು, ಈ ಗ್ರೋತು, ಈ ಬರದಲ್ಲಿ ಮದುವೆ ಮಾಡಿಕೊಂಡಂತಹ ಗಂಡ ಹೆಂಡತಿ ಫ್ರೀಯಾಗಿ ಕೂತು ಮಾತಾಡೋಕ್ಕೆ ಪುರ್ಸೊತ್ತೇ ಇಲ್ಲ. ಸುಖ ಯಾವುದು? ಆ ಸುಖವನ್ನು ನಾವು ಬಯಸೋರು ದೇವರು ಕೊಟ್ಟದ್ರಲ್ಲಿ ನೀವೇನು ಕಷ್ಟಪಟ್ಟಿದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮಗೇನು ಬರುತ್ತೆ ಅದರಲ್ಲಿ ಸಂತೋಷ ಪಡಬೇಕು. ಒಬ್ಬ ಗೆಸ್ಟೆಡ್ ಆಫೀಸರ್ಗೆ ಬರೋ ಸಂಬಳ ಫಸ್ಟ್ ಡಿವಿಷನ್ ಕ್ಲರ್ಕ್ ನೋಡಿ ನಂಗೆ ಬರಲ್ಲ ಅಂತ ದುಃಖಪಟ್ಟರೆ, ಅಥವಾ ಬರೀ ಅವನ್ನೇ ನೋಡ್ತಾ ಇದ್ದರೆ ನಾನು ಹಾಗಾಗಬೇಕು ಅಂತ ಈ ಬಂದಿದ್ದು ಊಟವೂ ಮಾಡದೆ ಕೂತ್ರೆ ಅವನಿಗೆ ಗ್ರೋತ್ ಅನ್ನಲ್ಲ. ಅದು ಸರಿಯಾದ ಕಾಂಪಿಟೇಷನ್ ಅಲ್ಲ, ಅದು ಸುಖ ಅಲ್ಲ. ಇದೆಲ್ಲ ಮಾತನ್ನು ದಾಸರಾಯರು ಒಂದು ಸಣ್ಣ ನುಡಿಯಲ್ಲಿ ಹೇಳ್ತಾ, ದೇವರು ನಮ್ಮ ಹಣೆ ಬರಕ್ಕೆ ತಕ್ಕಷ್ಟು ಅಷ್ಟು ದೊರಕಿದರೂ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ. ಇದು ಹೇಳಿದವರು ಪುರಂದರದಾಸರು. ಅವ್ರ ಕಾಲದಲ್ಲಿ 9 crores ಫಿಕ್ಸೆಡ್ ಇದ್ದವರು. ಎಲ್ಲವನ್ನೂ ಕೃಷ್ಣಾರ್ಪಣೆ ಮಾಡಿ ನಾನು ಈಗ ಚೆನ್ನಾಗಿದ್ದೀನಿ ಅಂತಾರವರು. ಅದರಿಂದ ನಿಮ್ಮ ಹೊರಗಿನಿಂದ ಸಂಪಾದನೆ ಮಾಡುವ ಮನೆ, ಬ್ಯಾಂಕ್ ಬ್ಯಾಲೆನ್ಸು, ವೆಹಿಕಲ್ಸ್ ಇದ್ಯಾವುದು ಸುಖಕ್ಕೆ ಕಾರಣ ಅಲ್ಲ. ಸುಖ ಅನ್ನೋದು ಆತ್ಮದ ಔನ್ನತ್ಯ. ಅದಿತ್ತು ಅಂದರೆ ಏನಿಲ್ಲದೆ ಇದ್ದರೂ ಸುಖ, ಅದು ಇಲ್ಲ ಅಂತಾದರೆ ಏನಿದ್ರೂ ಸುಖ ಇಲ್ಲ. ನಾವೆಲ್ಲ ತಂದಿಟ್ಕೊಳ್ಳುವಂಥದ್ದು ಸುಖಕ್ಕೆ ಬೇಕಾದಂಥ ಕಮಾಡಿಟೀಸ್ ಅಷ್ಟೇ. ಕರ್ಲಾನ್ದು ಬೆಡ್ ತರಬಹುದು, ನಿದ್ದೆ ನೀವು ತರಲಿಕ್ಕಾಗಲ್ಲ. ಆದ್ದರಿಂದ ಅವನು ಸುಖವಾಗಿದ್ದ, ನಾನು ಸುಖವಾಗಿದ್ದೀನಿ, ನಥಿಂಗ್. ಫುಟ್ಪಾತ್ ಮೇಲೆ ಮಲಗಿದವನು ಗೊರಕೆ ಹೊಡೆಯುವಷ್ಟು, 3rd ಫ್ಲೋರಲ್ಲಿ AC ಕರ್ಲಾನ್ ಮೇಲೆ ಮಲಗಿದವನು ನಿದ್ದೆ ಬರಬೇಕಂತಿಲ್ಲ. ನಿದ್ದೆ ತೃಪ್ತಿ ಇದ್ದವನಿಗೆ, ಮಾಡಬಾರ್ದು ಮಾಡಿಲ್ಲ ಅಂತ ಆದವನಿಗೆ ಬರುವಂಥದ್ದೇ ವಿನಃ ಟೇಬಲ್ ಕೆಳಗೆ ಕೈ ಹಿಡಿದು ಸಂಪಾದನೆ ಮಾಡಿದವ, ಬಹಳ ಬೇಗ ಬೆಳಿಬೇಕು ಅಂತ ಹೊರಟವ, ಅವನು ಎಷ್ಟೇ ಸುಖಕ್ಕೆ ಸಂಬಂಧಪಟ್ಟ ಸಾಧನಗಳನ್ನು ತಂದಿಟ್ಕೊಂಡ್ರೂ ಸುಖ ಅವನಿಗೆ ಸಿಗಲ್ಲ. ಅದರಿಂದ ಸುಖ ಅಂದರೆ ದೇವರು ಕೊಟ್ಟದ್ರಲ್ಲಿ ತೃಪ್ತಿಯಾಗಿ ಜೀವನ ನಡೆಸೋದೇನಿದೆ ಅದನ್ನೇ ಸುಖ ಅಂತ ಕರೀತಾರೆ. ಆದರೆ ಈ ಚಿತ್ತಾಕರ್ಷಣೆನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಗಂಡ ಹೆಂಡತಿ ಉದಾಹರಣೆ ಕೊಟ್ರಿ, ಹಾಗೆ ಕ್ಲರ್ಕು ಮತ್ತು ಮೇಲ್ದರ್ಜೆಯ ಅಧಿಕಾರಿಯ ಉದಾಹರಣೆ ಕೊಟ್ರಿ. ಆದರೆ ಈ ಆಕರ್ಷಣೆಯಿಂದ ಯಾರೂ ಹೊರತಲ್ಲ ಅಂತ ಅನಿಸುತ್ತೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ವಿಷಯನೇ ಹೇಳ್ತಾ ಇದ್ದೀರಿ. ನ್ಯೂಸ್ ಚಾನಲ್ ಆಗಿರೋದ್ರಿಂದ ಪ್ರತಿದಿನ ಎಷ್ಟು ಅಪರಾಧ ಪ್ರಕರಣಗಳನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರತಿದಿನ ಆಕರ್ಷಣೆಗೆ ಮನಸ್ಸೋತು ಇರುವಂಥದ್ದನ್ನು ಕಳ್ಕೊಳ್ಳೋ ಸಂಬಂಧಗಳನ್ನೇ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ದರೋಡೆ ಅಥವಾ ಕೊಲೆ, ಅಧಿಕಾರಕ್ಕೋಸ್ಕರ ಕೊಲೆಗಳನ್ನು ನೋಡ್ತಾ ಇದ್ದೀವಿ. ಈ ಎರಡೂ ಆಕರ್ಷಣೆಯಿಂದ ಹುಟ್ಟುವಂಥದ್ದು, ಅಥವಾ ತನ್ನತ್ರ ಇರೋದನ್ನು ತೃಪ್ತಿ ಕಾಣದೆ ಹೊರಗಡೆ ಇರುವಂತಹದ್ದು ಚಂದ, ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಹಾಗೆ. ಯಾಕೆ ಮನುಷ್ಯನ ಮನಸ್ಸು ಹೀಗೆ? ತನ್ನ ಹತ್ರ ಇರೋ ಅಮೂಲ್ಯವಾದ ವಸ್ತುನೇ ಆಗಿದ್ರೂ ಕೂಡ ಎದುರುಗಡೆ ಇರೋ ಸಾಮಾನ್ಯ ವಸ್ತುವಿನ ಮೇಲೆ ಆಕರ್ಷಣೆ ಯಾಕಿರುತ್ತೆ? ಅದು ಒಂದು ಸ್ವಭಾವ ಅಂತ ಕರೀತಾರೆ. ಡೌನ್ವರ್ಡ್ಗೆ ನೀರು ಹರಿಯೋದು ನೀರಿನ ಸ್ವಭಾವ. ನೀರು ಎತ್ತರದಲ್ಲಿದ್ದರೆ ನೀವು ಬೇಕನ್ನಿ ಬೇಡ ಅನ್ನಿ, ಅದು ಡೌನ್ಗೆ ಹರಿಯುತ್ತದು. ಹಾಗೆ ಈ ಮನಸ್ಸು ಯಾವಾಗಲೂ, ಮನಸ್ಸು ಅಂತ ಏನಿದೆಯಲ್ಲ
ಅದು ಯಾವಾಗಲೂ ತನಗೆ ಅಲ್ಲದ್ದು ಸಲ್ಲದ್ದು ಬೇಡದ ಕಡೆಗೆ ಆಕರ್ಷಣೆ ಮಾಡುವಂಥದ್ದು ಆ ಮನಸ್ಸಿನ ದೌರ್ಬುದ್ಧಿ. ಇದಕ್ಕೆ ನಿಮಗೊಂದು ಒಳ್ಳೆಯ ಉದಾಹರಣೆ ಕೊಡ್ತೇನೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರೋ ಹಾಗಿರಬೇಕು. ಅಮ್ಮ, ಅಕ್ಕ, ಹೆಂಡತಿ, ತಮ್ಮ ಬರ್ತಾನೆ, ಮಗ ಬರ್ತಾನೆ, ಗಂಡ ಬರ್ತಾನೆ ಅಂತ ತುಂಬ ಶ್ರದ್ಧೆಯಿಂದ ಏನೋ ಸ್ನ್ಯಾಕ್ಸ್ ಮನೇಲಿ ಮಾಡಿರ್ತಾರೆ. ಕಾಫಿ ಟೈಮ್ ಕೊಡೋಣ, ಯಜಮಾನ್ರು ತೊಗೊಳ್ಳಿ, ನನ್ನ ಮಗ ತೊಗೊಳ್ಳಿ, ಅದರೊಳಗೆ ತುಂಬ ಪ್ರೀತಿಯಿಂದ ಮಾಡಿರ್ತಾರೆ. ನೀವು ಮನೆಗೆ ಬಂದರೆ ಅದರ ಸ್ಮೆಲ್ ಬರೋದೇ ಇಲ್ಲ. ಅದೇ ನೀವು ಬೀದಿಲಿ ಹೋಗುವಾಗ ಕಾರ್ನರಲ್ಲಿ ಮಾರ್ತಾರಲ್ಲ, ಅದರ ಸ್ಮೆಲ್ಲು 3 ರೋಡಿನ ಆಚೆಗೆ ಬರ್ತಾ ಇರುತ್ತೆ. ಹುಡುಕೊಂಡು ಹೋಗ್ತೀವಿ ಬೀದಿ ತಿಂಡಿಗೆ. ಅದೇ ಮನೇಲಿ ಪ್ರೀತಿ ಮಾಡೋದು, ಆ ತಿಂಡಿ ನಮ್ಮ ಮನಸ್ಸು ನಮ್ಗೆ ಅಟ್ರಾಕ್ಟಿವ್ ಆಗಿಲ್ಲ. ಇವ್ರದ್ದು ಭಾರಿ ಅಟ್ರಾಕ್ಟಿವ್. ಯಾಕಂದರೆ ಮನಸ್ಸಿನ ದುರ್ಬುದ್ಧಿ ಅದು ಕಂಟ್ರೋಲ್ ಮಾಡಬೇಕು ನಾವು. ಇಲ್ಲದೇ ಇದ್ದರೆ ಹೊರಗೆ ಮಾಡುವ ತಿಂಡಿ ತಿನಿಸು ಅಥವಾ ಏನಿದೆ, ಅವರಿಗೆ ನಿಮ್ಮ ಆರೋಗ್ಯದ ಮೇಲೆ ಯಾವ ಕಾಳಜಿಯೂ ಇಲ್ಲ. ಅವ್ರಿಗೇನಿದ್ರೂ ನಿಮ್ಮ ಜೇಬಿನ ಮೇಲೆ ಅವ್ರಿಗೆ ಬಹಳ ಮುಖ್ಯವಾದ ಕಣ್ಣಿರುತ್ತೆ. ತಾಯಿಗೆ, ಹೆಂಡತಿಗೆ ಜೇಬಿನ ಮೇಲೆ ಕಣ್ಣಿರಲ್ಲ, ಮಗ ಗಂಡನ ಆರೋಗ್ಯದ ಮೇಲೆ ಕಣ್ಣಿರುತ್ತೆ. ನಿಜವಾಗಿಯೂ ಒಳ್ಳೆಯ ವಸ್ತುಗಳು ಚಿತ್ತಕ್ಕೆ, ಮನಸ್ಸಿಗೆ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಮಗುವಿಗೆ ಔಷಧಿ ಅಟ್ರಾಕ್ಟಿವ್ ಆಗಿ ಕಾಣಲ್ಲ. 5 ಸ್ಟಾರ್ ಬಾರು ಅಟ್ರಾಕ್ಟಿವ್ ಕಾಣುತ್ತದು. ಯಾಕಂದರೆ ಅದು ಮನಸ್ಸು ಮಗುದು, ಅದಕ್ಕೆ ಯಾವುದು ಬೇಕು ಯಾವುದು ಬೇಡ ಗೊತ್ತಾಗಲ್ಲ. ಆದರೆ ನೀವು ದೊಡ್ಡವರಾದಾಗಲೂ ಹಾಗೇ ಇರ್ತೀನಿ, ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅಂದರೆ ಅದು ನಮ್ಮ ತಪ್ಪು. ಅದಕ್ಕೆ ಡೌನ್ಗೆ ಹೋಗುವ ನೀರನ್ನು ಅಪ್ವರ್ಡ್ಗೆ ತರಬೇಕಂದ್ರೆ ಯಂತ್ರ ಬೇಕು. ಏನ ಯಂತ್ರ? ಮೋಟ್ರ್ ಫಿಕ್ಸ್ ಮಾಡಿದ್ರೆ ಕೆಳಗಿರೋ ನೀರು ಮೇಲೆ ಬರುತ್ತೆ. ಮನಸ್ಸಿಗೆ ಮೋಟ್ರ್ ಯಾವುದು? ಅದು ಯಂತ್ರ ಅಲ್ಲ, ಮಂತ್ರ. ಮಂತ್ರ ಅಂದರೆ ಈಗ ಪುರೋಹಿತರು ಗಂಟೆ ಬಾರಿಸ್ಕೊಂಡು ಹೇಳೋದು ಅದು ಮಂತ್ರ, ಅದೊಂದು ಬೇರೆ. ನಿಜವಾಗಿಯೂ ಮನನ ತ್ರಾಯತೆ ಇತಿ ಮಂತ್ರ, ಅದರದ್ದು ಎಕ್ಸ್ಪ್ಲನೇಷನ್ ವರ್ಡ್ದು. ನೀವು ಏನೇ ಮಾಡಬೇಕಾದರೂ ಥಿಂಕ್ ಟ್ವೈಸ್ ಅಂತ. ಯಾವಾಗಲೂ ಥಿಂಕ್ ಟ್ವೈಸ್, 2 ಬಾರಿ ಯೋಚನೆ ಮಾಡು. ಏನೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಹೀಗೆ ಮಾಡ್ತಿದ್ದೀನಲ್ಲ, ಇದು ರೈಟಾ ರಾಂಗಾ, ಅದನ್ನು ನೀವು ಮಾಡಿದಾಗ ನಿಮ್ಮ ಆಕರ್ಷಣೆ, ತಪ್ಪಪ್ಪ ಬೇಡ, ಇವತ್ತು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಬೇಡ ಇದು ತಿನ್ನಬಾರ್ದು ಅನ್ನುವ ಭಾವ ಬರುವ ಸಾಧ್ಯತೆ ಇದೆ. ನೀವು ಅದನ್ನು ಮಾಡೋದೇ ಇಲ್ಲ. ಒಂದು ಸತಿ ಬೇಕು ಅಂದರೆ ಎಷ್ಟೊತ್ತಾಗಲಿ, 11 ಆಗಲಿ 12 ಆಗಲಿ. ಇವತ್ತು ನಾವು ಬೆಂಗಳೂರಿನಲ್ಲಿ ಈ ಒಂದು ಇದನ್ನು ನೋಡ್ತಾ ಇದ್ದೀವಿ, ಸಂಸ್ಕೃತಿಯನ್ನು. ಮಧ್ಯರಾತ್ರಿ 2 ಗಂಟೆಗೆ ತಿನ್ನೋರಿದ್ದಾರೆ, 4 ಗಂಟೆಗೆ ತಿನ್ನೋರಿದ್ದಾರೆ. ಅವರು ತಿನ್ನಬೇಕು ಅಂತ ಬಂದುಬಿಟ್ರೆ ಸಾಕು, ಯಾವಾಗಂದ್ರೆ ಹೋಗಿ ತಿಂದುಬಿಡೋದು, ಎಲ್ಲಂದ್ರಲ್ಲಿ ತಿಂದುಬಿಡೋದು. ಹಾಗೆಲ್ಲ ಮಾಡಬಾರ್ದು. ಇದು ಬರೀ ತಿನ್ಲಿಕ್ಕೆ ಮಾತ್ರ ಹೇಳಿದ್ದಲ್ಲ, ಇದು ಒಂದೇ ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ನಾಲಿಗೆ, ಕಣ್ಣಿಗೂ ಅಷ್ಟೇ, ನೋಡಬೇಕು ಅಂದರೆ ನೋಡಬೇಕು. ಸ್ಮೆಲ್ಗೂ ಅಷ್ಟೇ, ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ, 5 ಕರ್ಮೇಂದ್ರಿಯ. ಈ 5 ಕರ್ಮೇಂದ್ರಿಯಗಳನ್ನು ಕಮಾಂಡ್ ಮಾಡುವಂಥದ್ದು ಮನಸ್ಸು. ಆ ಮನಸ್ಸು ಡೌನ್ಗೆ ಹೋಗಲಿಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಇದರಲ್ಲಿ 2 ಉದಾಹರಣೆಗಳನ್ನು ಜೊತೆಗೆ ಪ್ರಶ್ನೆ ಕೇಳ್ತೀನಿ. ಒಂದು ಉದಾಹರಣೆ, ಯಾವುದೇ ಒಂದು ವಿಷಯಕ್ಕೆ ಸಮಯ ಕೊಟ್ಟಾಗ, ಥಿಂಕ್ ಟ್ವೈಸ್ ಅಂತ ನೀವೇನು ಹೇಳ್ತಿದ್ದಾರಲ್ಲ, ಸಮಯ ಕೊಟ್ಟಾಗ ಕೆಲವರು ಅದರಿಂದ ವಿಮುಖರಾಗ್ತಾರೆ, ಹೊರಗೆ ಬರ್ತಾರೆ. ಇನ್ನೂ ಕೆಲವರಿಗೆ ತುಡಿತ ಜಾಸ್ತಿ ಆಗತ್ತೆ. ಎಷ್ಟು ಸಮಯ ನೀವು ಕೊಡ್ತೀರೋ ಅದರ ಮೇಲಿನ ಮೋಹ, ಅದರ ಮೇಲಿನ ತುಡಿತ ಜಾಸ್ತಿ ಆಗುತ್ತೆ. ಈ 2 ಪರ್ಸನಾಲಿಟೀಸಲ್ಲಿ ಯಾಕಷ್ಟು ವ್ಯತ್ಯಾಸ ಇರುತ್ತೆ? ಏನಾಗುತ್ತೆ? ಅದು ಏನಂದರೆ ಸ್ವಭಾವೋ ಜೀವ ಏವಚ ಅಂತ. ಯಾರಿಗೆ ಹಲವು ಬಾರಿ ವಿಚಾರ ಮಾಡಿದ ಮೇಲೂ ತುಡಿತ ಜಾಸ್ತಿ ಆಗತ್ತೆ, ನಾನು ತಗೊಳ್ಳೇಬೇಕು, ತಿನ್ನಲೇಬೇಕು, ಮಾಡಲೇಬೇಕು, ಈ ಬುದ್ಧಿ ಬರುತ್ತಲ್ಲ, ಅವನು ಹುಟ್ಟ ಕೆಟ್ಟ ಮನುಷ್ಯ. ಸ್ವಾಭಾವಿಕವಾಗಿ ಅವನಲ್ಲಿ ಕೆಡುಕು ಭಾವನೆಗಳಿದೆ. ಯಾರಿಗೆ ಬೈ ಫೋರ್ಸ್ ಇರುತ್ತೆ, ಸ್ವಭಾವ ಅಲ್ಲ ಪ್ರಭಾವ, ಪ್ರಭಾವದಿಂದ ಉಂಟಾಗಿದ್ದರೆ ನೀವು 4 ಸತಿ ಯೋಚನೆ ಮಾಡಿದಾಗ ಆ ಪ್ರಭಾವ ಹೋಗುತ್ತೆ, ಸ್ವಭಾವ ಹೋಗಲ್ಲ. ಸ್ವಭಾವ ಜೀವನಿಗೆ ಹುಟ್ಟಿನ ಒಟ್ಟಿಗೆ ಬರುವಂಥದ್ದು. ನಾವು ಎಲ್ಲೋ ಧೂಳಲ್ಲಿ ಹೋಗಿ ಮುಖ ಕಪ್ಪಿಟ್ಟಿದ್ರೆ, ಸೋಪ್ ಹಚ್ಕೊಂಡ್ರೆ, ಏನಾದ್ರು ಮಾಡಿದ್ರೆ ಸ್ವಲ್ಪ ಅದು ಶೈನ್ ಬರ್ಬೋದು. ಹುಟ್ಟುವಾಗಲೇ ಪೂರಾ ಬ್ಲಾಕ್ ಇದ್ದರೆ ಯಾವ ಸೋಪ್ ಹಾಕಿದ್ರು ಅದನ್ನೇನು ಮಾಡಲಿಕ್ಕೆ ಸಾಕು. ನಮಗೆ ಕಪ್ಪಾಗಿದ್ದು ಹೊರಗಿನ ಧೂಳಿನ ಪ್ರಭಾವದಿಂದ ಮುಖದ ಮೇಲೆ ಬಿದ್ದಿತ್ತು, ಹೋಯಿತು. ಧೂಳಿಂದಲ್ಲ, ಹುಟ್ಟ ಹಾಗೆ ಇದ್ದಾರೆ ಅಂದರೆ ಅದು ಸ್ವಭಾವ. ಜೀವನಿಗೆ
2-3 ಬಾರಿ ಆಲೋಚನೆ ಮಾಡಿದಾಗಲೂ ಕೂಡ ಕೆಟ್ಟದ್ದಕ್ಕೆ ಹೋಗ್ತಾ ಇದೆ ಅಂದರೆ ಅವನು ಕೆಟ್ಟದ್ದೇ ವ್ಯಕ್ತಿ ಇದ್ದಾನೆ. ಅದಕ್ಕೆ ಅವನಿಗೆ ಹಾಗೆ ಅವನು ಎಷ್ಟು ಯೋಚನೆ ಮಾಡಿದ್ರು. ನಮ್ಮಲ್ಲಿ ಒಂದು ದಾಸರದ ಒಂದು ಪದ್ಯ ಇದೆ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆ ಕರೆದರೆ ವಿಷವು ಹೋಗುವುದೇನಯ್ಯ. ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಬುದ್ಧಿ ಮಾಡದನ್ನಕ ಕೊಳಲ ಧ್ವನಿಗೆ ಸರ್ಪ ತಲೆ ತೂಗುವಂತೆ ಇದಕ್ಕೇನು ಮದ್ದು ಸಿರಿಪುರಂದರ ವಿಠಲ ಅಂತಾರೆ. ನೀವು ಎಂಥ ಸರ್ಕಮ್ಸ್ಟ್ಯಾನ್ಸಸ್ಸು, ಎಂಥ ಪರಿಸರ ಕ್ರಿಯೇಟ್ ಮಾಡಿಕೊಟ್ಟಿದ್ರೂ ಕೂಡ ಜೀವ ಅವನ ಸ್ವಭಾವಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೋರ್ಡ್ ಆಗ್ತಾನೆ, ವಿಕಸನಗೊಳ್ತಾನೆಯೇ ವಿನಃ ಯಾವ ಪ್ರಭಾವಕ್ಕೆ ಒಳಗಾಗಿ ಅವನು ಏನು ತಾತ್ಕಾಲಿಕವಾಗಿ ಹೆಚ್ಚು ಕಮ್ಮಿ ಆಗ್ಬೋದೇ ವಿನ ಪರ್ಮನೆಂಟ್ ಅವನನ್ನು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಾದ್ರು ಓಡಾಡುವಾಗ ಕಾಲು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮೂಳೆ ಸ್ವಲ್ಪ ಇದಾಗಿದ್ದರೆ ಎಣ್ಣೆ ಗಿಣ್ಣೆ ಹಚ್ಚಿ ಫಿಸಿಯೋಥೆರಪಿ ಮಾಡಿ 3 ತಿಂಗಳು 2 ತಿಂಗಳಲ್ಲಿ ರೆಡಿ ಮಾಡ್ಕೊಳ್ಬೋದು, ನಾವು ಜಗತ್ತಲ್ಲಿ ನೋಡ್ತೀವಿ. ಆದರೆ ನಾಯಿ ಬಾಲಕ್ಕೆ ಯಾವ ಆಯಿಲ್ ಮಸಾಜ್ ಮಾಡಿದ್ರು, ಯಾವ ಫಿಸಿಯೋಥೆರಪಿ ಮಾಡಿದ್ರು ಅದು ಡೊಂಕೆ. ಆದರೆ ಪುರಂದರದಾಸರ ಒಂದು ಉದಾಹರಣೆ, ಪುರಂದರದಾಸರ ಮನಸ್ಸು ಹಾಗೆ ಇತ್ತು, ಆದರೆ ಒಂದು ಮೂಗುತಿ ಬದಲಾಯಿಸ್ತಲ್ಲ. ಅದೇ ಅವನು ಬದಲಾಗುವಂತಹ ಯೋಗ್ಯತೆ ಇದ್ದರೆ ಒಂದು ಸಣ್ಣ ಈವೆಂಟ್ ಸಾಕು. ಬದಲಾಗದವರು ನಿಮ್ಗೆ ಎಷ್ಟೇ ದೊಡ್ಡ ಇಂಥದ್ದು ಮೇಲಿಂದ ಮೇಲೆ ಬರ್ತಿದ್ರು ಅವರು ಹಾಗೆ ಉಳ್ಕೊಳ್ತಾರೆ. ಇಷ್ಟು ದೊಡ್ಡವರಿದ್ದರೂ ಕೂಡ ಬದಲಾಗಲಿಕ್ಕೆ ಒಂದು ಕಾಲ ಪರಿಪಕ್ವ ಬಂದಾಗ ಆಗಿಬಿಡ್ತಾರೆ. ಮನೆಯಲ್ಲಿ ಮಕ್ಕಳು ಸಣ್ಣ ಹುಡುಗರಲ್ಲಿ ಭಾರಿ ಹಠ ಮಾಡ್ತಿರ್ತಾರೆ, ಭಾರಿ ಚೇಷ್ಟ. ತಾಯಿಗೆ ಬೇಸರ ಆಗಿಬಿಡುತ್ತೆ, ಈ ಮಗುನ ಯಾಕಾರು ಹಡ್ದನೋ ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಮಗು ಇಷ್ಟು ಗ್ರೋತ್ ಆಗಿದ್ದು ನೋಡಿ ಅಮ್ಮ ಭಾಳ ಖುಷಿ ಪಡ್ತಾಳೆ. ಅದು ಕಾಲ ಮತ್ತು ಕರ್ಮ ಪಕ್ವ ಆದಾಗ ಅದು ಚೇಂಜ್ ಆಗುವಂತಹ ಬದಲಾಗುವ ಯೋಗ್ಯತೆ ಇದ್ದರೆ ಬದಲಾಗುತ್ತೆ. ಬದಲಾಗುವ ಯೋಗ್ಯತೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಾಲ ಕೊಟ್ಟರು, ಎಷ್ಟೇ ಅವಕಾಶ ಕೊಟ್ಟರು, ಅದನ್ನೇ ಹೇಳಿದ್ದು ಬಿತ್ತಿದ್ದು ಬೇವಿನ ಬೀಜ. ನೀವು ಚೆನ್ನಾಗಿ ಬರಲಿ, ಸ್ವೀಟಾಗಿರಲಿ ಅಂತ ಜೇನುತುಪ್ಪದ್ದೇ ಮಳೆ ಹುಯ್ದರು, ಅದೇನಾದರೂ ಬೈ ಚಾನ್ಸ್ ಗಿಡ ಬಂದರೆ ಕಹಿಯಾಗಿ ಬರುತ್ತೆ ವಿನಃ ಜೇನು ಹಾಕಿದ್ದಾರೆ ಇವ್ರಿಗೆ ಮೋಸ ಮಾಡಬಾರ್ದು ಅಂಥೇಳಿ ಬೇವು ಸಿಹಿ ಆಗೋದಿಲ್ಲ. ಹಾಗೆ ನೀವು ಎಷ್ಟೇ ಕಾಲಾವಕಾಶ ಕೊಡಿ, ಎಷ್ಟೇ ಯೋಚನೆ ಮಾಡಿ, ಯೋಗ್ಯತೆ ಇದ್ದವರು ರಾಂಗ್ ರೂಟಿಂದ ರೈಟ್ ರೂಟಿಗೆ ಬರ್ತಾರೆ, ಯೋಗ್ಯತೆ ಇಲ್ಲದೆ ಇದ್ದವರು ರಾಂಗ್ ರೂಟಲ್ಲೇ ಹೋಗ್ತಾರೆ.